ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಂತಹ ನಟ ದರ್ಶನ್ಗೆ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸುದ್ದಿ. ದಚ್ಚು ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಕಟ್ಟಿಟ್ಟ ಬುತ್ತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ ಅಗ್ರಗಣ್ಯ ಆರೋಪಿ ನಟ ದರ್ಶನ್ ಆಪರೇಷನ್ ಮಾಡಿಸ್ಕೋಬೇಕಂತ ಹೇಳಿ ಮಧ್ಯಂತರ ಜಾಮೀನು ಪಡೆದು BGS ಆಸ್ಪತ್ರೆಯ ಬೆಡ್ ಮೇಲೆ ಒಂದಷ್ಟು ದಿವಸ ಟ್ರೀಟ್ಮೆಂಟ್ ಪಡೆಯೋ ತರ ಪಡ್ಕೊಂಡ್ರು. ಅದಾದ ಮೇಲೆ ಸೌಂಡ್ಲೆಸ್ ಫಿಸಿಯೋಥೆರಪಿ ಮಾಡಿಸ್ಕೊತೀನಿ ಅಂತ ಹೇಳಿ ಫಾರ್ಮ್ ಹೌಸ್ ಸೇರ್ಕೊಂಡ್ರು. ಅದು ನ್ಯಾಯಾಲಯದ ರೆಗ್ಯುಲರ್ ಬೇಲ್ ಮೇಲೆ. ಆದ್ರೆ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂತಹ ದರ್ಶನ್ ಮತ್ತೆ ಟೆನ್ಷನ್ಗೆ ಒಳಗಾಗಬಹುದಾದಂತಹ ಸಂದರ್ಭ ಬಂದಿದೆ. ಕೈಯಲ್ಲಿ ಡೆವಿಲ್ ಸಿನಿಮಾ ಇದೆ. ಡೆವಿಲ್ ಸಿನಿಮಾದ ಅರ್ಧ ಶೂಟಿಂಗ್ ಆಗಿದೆ. ಇನ್ನೇನು ಒಂದಷ್ಟು ಶೂಟಿಂಗ್ ಇದಾವೆ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಶೂಟಿಂಗಿಗೂ ನಾನು ಸಿದ್ಧನಾಗ್ತೀನಿ ಅಂತ ಹೇಳಿ ಕರಗಿದ್ದ ಫ್ಯಾಟ್ ಅನ್ನ ಪಡೆಯುವ ಧಾವಂತಕ್ಕೆ ಬಿದ್ದಿದ್ರು ನಟ ದರ್ಶನ್. ಜಿಮ್ಮು ಮಾಡ್ಕೊಂಡು ಸ್ವಲ್ಪ ಮೈಕಟ್ಟು ಬೆಳೆಸ್ಕೊಂಡು ಮತ್ತೆ ಡೆವಿಲ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರೇನೋ ಪಾಪ. ಆದರೆ ಈಗ ಪೊಲೀಸರು ಸುಮ್ಮನೆ ಕೂತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳೀಗ ಜಾಮೀನಿನ ಮೇಲೆ ಅವರವರು ಮನೆಗೆ ಹೋಗಿದ್ದಾರೆ. ಈ ಕೊಲೆ ಆರೋಪಿಗಳಿಗೆ ಈ ಜಾಮೀನು ಸಿಗಬಾರ್ದಾಗಿತ್ತು. ಸಿಗಬಾರದೇ ಇರಲು ಇಷ್ಟು ಅರ್ಹತೆಗಳಿದಾವೆ ಅಂತ ಹೇಳಿ ಆ ಅರ್ಜಿಯಲ್ಲಿ ದಾಖಲು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಇವರುಗಳಿಗೆ ಜಾಮೀನು ಬೇಡ ಅದನ್ನು ಸುಪ್ರೀಂ ಕೋರ್ಟ್ ಗಮನಿಸುತ್ತೆ. ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದಂತಹ ಅಭಿಮಾನಿಗಳಿಗೆ ಇದೊಂಥರ ಮತ್ತೆ ಶಾಕ್. ಡೆವಿಲ್ ಸಿನಿಮಾ ಬರೋದೇ ಡೌಟು ಎಂದು ಹೇಳಲಾಗ್ತಾ ಇದೆ. ಡೆವಿಲ್ ಸಿನಿಮಾ ಕಥೆ ಮುಗಿದೇ ಹೋಯ್ತಾ? ಹಾಗಾದ್ರೆ ಡೆವಿಲ್ ನಿರ್ಮಾಪಕರಿಗೆ ಲಾಸ್ ಮೇಲೆ ಲಾಸ್ ಆಗೋ ಸಾಧ್ಯತೆ. ಅಯ್ಯೋ ಕರುನಾಡ ಕಂದ ದರ್ಶನ್ಗೆ ಮತ್ತೆ ಸಂಕಷ್ಟನ. ನಟ ದರ್ಶನ್ ಒಳ್ಳೆತನಕ್ಕೆ ಯಾರ ಶಾಪ ಕಾಡ್ತೋ ಬಿತ್ತೋ ಗೊತ್ತಿಲ್ಲ. ಬೇಲ್ ಕ್ಯಾನ್ಸಲ್ಗೆ ಅರ್ಜಿ ಸಲ್ಲಿಸಿಯೇ ಬಿಟ್ಟ ಪೊಲೀಸರು. ಹಾಗಾದ್ರೆ ದರ್ಶನ್ ಡೆವಿಲ್ ಕನಸು ನನಸಾಗುವುದೇ ಇಲ್ವಾ? ಅಥವಾ ಛಿದ್ರ ಆಗೋಯ್ತಾ? ಥಾರ್ಮಾರ್ ಆಗೋಯ್ತಾ? ಮತ್ತೆ ಜೈಲ್ ಸೇರ್ತಾರಾ ನಟ ದರ್ಶನ್ ಸೇರಿ 7 ಜನರ ಬೇಲ್ ಕ್ಯಾನ್ಸಲ್ ಆಗುತ್ತಾ ಎನ್ನುವಂತಹದ್ದು. ಅಯ್ಯೋ ಕರುನಾಡ ಕಂದ, ಈ ತರಹದ ಅಗ್ನಿ ಪರೀಕ್ಷೆನ ನಿನಗೆ ಎನ್ನುವಂತಹ ರೀತಿಯಲ್ಲಿ ಈಗ ಅಭಿಮಾನಿಗಳು ಟ್ರೋಲ್ ಅಥವಾ ಕಾಮೆಂಟ್ ಆಗ್ತಾ ಇದ್ದಾರೆ. ನಟ ದರ್ಶನ್ ಒಳ್ಳೆತನಕ್ಕೆ ಯಾರ ಶಾಪ ಕಾಡ್ತೋ ಗೊತ್ತಿಲ್ಲ. 6 ತಿಂಗಳು, ಆಲ್ಮೋಸ್ಟ್ 5 ತಿಂಗಳು ಹತ್ತತ್ರ ಪಾಪ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿವಸ ಇದ್ರು. ಅದಾದ ನಂತರ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ ಉಲ್ಬಣಗೊಂಡ ಬೆನ್ನು ನೋವು ದಿನದಿಂದ ದಿನಕ್ಕೆ ಬೇರೆ ಬೇರೆ ಕಾಟವನ್ನು ಕೊಡ್ತಾ ಇತ್ತು. ಬೆನ್ನು ನೋವು ದರ್ಶನ್ಗೆ ಜೈಲಾಧಿಕಾರಿಗಳ ಜೊತೆ ಬೇಡ್ಕೊಂಡ್ರು, ಬೇರೆ ಬೇರೆ ತರಹದಲ್ಲಿ ಮನವಿಗಳಾಯಿತು. ಆದರೂ ಕೂಡ ಬೇಲ್ ಸಿಕ್ಕಿರಲಿಲ್ಲ. ಕಾರಣ ಈ ಕೊಲೆ ಪ್ರಕರಣದ ಬಹಳಷ್ಟು ಹತ್ತಿರದ ಆರೋಪಿ ಆಗಿದ್ರು ನಟ ದರ್ಶನ್. ಏಕಾಏಕಿ ರೇಣುಕಾಸ್ವಾಮಿಯನ್ನ ಶೆಡ್ಡಿಗೆ ಕರೆಸಿಕೊಳ್ಳಲಾಗುತ್ತೆ, ಆತನಿಗೆ ಹೊಡೆಯಲಾಗುತ್ತೆ. ಅತ್ಯಂತ ವಿಕೃತವಾಗಿ, ಅತ್ಯಂತ ಅಮಾನುಷವಾಗಿ ಆತನ ದೇಹದ ನಾನಾ ಕಡೆಗಳಿಗೆ ಒದೆಯಲಾಗುತ್ತೆ. ಆತನ ಎದೆ ಮೇಲೆ ನಿಂತ್ಕೊಂಡು ರೌದ್ರ ನರ್ತನವನ್ನು ಕೂಡ ಮಾಡಲಾಗುತ್ತೆ. ಸೊ ಆತನ ದೇಹಗಳು ಹೇಳ್ತಾ ಇತ್ತು ಈ ಕೊಲೆ ಮಾಡಿದವರು ಮನುಷ್ಯರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿವರು. ಇವ್ರಿಗೆ ಯಾಕೆ ಬೇಲ್ ಕೊಡಬೇಕು? ಬದುಕುವ ಹಕ್ಕನ್ನು ಕಿತ್ತುಕೊಂಡ ಈ ಆರೋಪಿಗಳಿಗೆ ರಾಜಾರೋಷವಾಗಿ ಬದುಕುವಂಥ ಹಕ್ಕನ್ನು ಕೊಡಬೇಕಾ? ಕಾನೂನಿನಲ್ಲಿ ಒಂದಷ್ಟು ವಾದಗಳಿರ್ತವೆ. ಈ ಥರದ ವಾದಗಳು ಈಗ ಪೊಲೀಸ್ ಪರ ಅಂದರೆ ಸರ್ಕಾರಿ ವಕೀಲರ ಪರ ಈ ತರಹದ ವಾದಗಳು ಮಂಡನೆಯಾಗೋ ಸಾಧ್ಯತೆಗಳಿದೆ. ಇದು ರಾಜ್ಯದ ಹೈಕೋರ್ಟ್ ಈಗ ಇವರಿಗೆ ಬೇಲನ್ನು ಕೊಟ್ಟಿದ್ರೂ ಕೂಡ ಘನ ನ್ಯಾಯಾಲಯ ಮತ್ತು ಗೌರವಾನ್ವಿತ ಪೀಠ ಸುಪ್ರೀಂ ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತೋ ಅಥವಾ ಇವರ ಬೇಲ್ ರದ್ದು ಮಾಡುತ್ತೋ ಎನ್ನುವಂತಹದ್ದು ಈಗ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿರುವಂತಹದ್ದು. ಒಟ್ಟಾರೆ ನಟ ದರ್ಶನ್ ಕೈಯಲ್ಲಿ ಒಂದಲ್ಲ 6ಕ್ಕೂ ಹೆಚ್ಚು ಸಿನಿಮಾಗಳಿದೆ.
5ಕ್ಕೂ ಹೆಚ್ಚು ಸಿನಿಮಾಗಳ ಟೋಕನ್ ಅಡ್ವಾನ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ನಟ ದರ್ಶನ್. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಪೊಲೀಸರು. ಏನಾಗುತ್ತೆ ಮುಂದೆ? ಪೊಲೀಸರ ಪರವಾಗಿ ವಕೀಲ ಅನಿಲ್ ಸಿ ನಿಶಾನಿ ವಾದವನ್ನು ಮಂಡಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲಿರುವಂತಹ ವಕೀಲ ಅನಿಲ್ ಏನು ಬೇಕಾದರೂ ಸಂಭವಿಸಬಹುದು. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್ ಪ್ರದೂಷ್ ಆರೋಪಿಗಳ ಪೈಕಿ ಇವರು. ನಾಗರಾಜು, ಅನುಕುಮಾರ್, ಜಗದೀಶ್ ಸೇರಿ ಒಟ್ಟು 7 ಜನ ಆರೋಪಿಗಳು. ಹೈಕೋರ್ಟ್ನಲ್ಲಿ 17 ಮಂದಿಗೆ ಜಾಮೀನು ಮಂಜೂರಾಗಿತ್ತು. ಜಾಮೀನು ಸಿಕ್ಕ ಖುಷಿಯಲ್ಲಿ ನಿರಾಳರಾಗಿದ್ರು ಡಿ ಗ್ಯಾಂಗ್. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಪೊಲೀಸರ ಪರವಾಗಿ ವಕೀಲ ಅನಿಲ್ ಸಿ ನಿಶಾನಿ ವಾದ. ಒಟ್ಟಾರೆ ಈಗ ನಿರಾಳರಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥ ಅಷ್ಟು ಆರೋಪಿಗಳ ಗಂಟ್ಲಿ ಕೈ ಹಾಕೋ ಕೆಲಸ ಮಾಡಿದ್ದಾರೆ ಈಗ ಪೊಲೀಸರು. ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇವರುಗಳಿಗೆ ಯಾಕೆ ಕೊಡಬೇಕು ಜಾಮೀನು? ಸೊ ಈ ಕೊಲೆ ಪ್ರಕರಣದ ಅತ್ಯಂತ ಪ್ರಮುಖ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದರೂ, ಬಲವಾದ ಸಾಕ್ಷ್ಯಾಧಾರಗಳಿದ್ದರೂ ಕೂಡ ಇವರುಗಳಿಗೆ ಯಾಕೆ ಕೊಡಬೇಕು ಜಾಮೀನು ಅಂಥೇಳಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ ಪೊಲೀಸರು. ಒಂದು ಕಡೆ ಪವಿತ್ರ ಗೌಡ ಜಾಮೀನು ಪಡ್ಕೊಂಡು ಪಾಳು ಬಿದ್ದ ತನ್ನ ಅಂಗಡಿನ ಓಪನ್ ಮಾಡ್ಕೊಂಡು ಅಲ್ಲಿದ್ದ ಧೂಳೆಲ್ಲ ಕೊಡುವಿ ಮತ್ತೆ ಅಂಗಡಿ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಆ ಸಿದ್ಧತೆಯಲ್ಲಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ನಿಂತಿರುವ ಶೂಟಿಂಗನ್ನು ಪುನಃ ಪ್ರಾರಂಭ ಮಾಡಿ ಧೂಳೆಬ್ಬಿಸೋಣ ಥಿಯೇಟರ್ ಸ್ಕ್ರೀನ್ನಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಪಾಪ ಅಳಿದುಳಿದ ಆ ಬಡಪಾಯಿ ಆರೋಪಿಗಳು ಅವರವ್ರ ಜಮೀನಿನಲ್ಲಿ ಕೆಲಸ ಮಾಡ್ಕೊಂಡು ಇನ್ನು ಮುಂದೆ ತಪ್ಪೇ ಮಾಡೋದು ಬೇಡ ಅಂಥೇಳಿ ಅವರವ್ರ ಪಾಡಿಗಿದ್ದಾರೆ. ಆದರೆ ಈಗ ಕಾನೂನು ಕಂಟಕ ಮತ್ತೆ ಎದುರಾಗೋ ಸಾಧ್ಯತೆಗಳಿದ್ದಾವೆ. ಕಾನೂನಿನ ದೃಷ್ಟಿಯಲ್ಲಿ ದರ್ಶನೂ ಒಂದೇ, ಪ್ರದೂಷೂ ಒಂದೇ, ಪವಿತ್ರ ಗೌಡನೂ ಒಂದೇ. ಪ್ರಭಾವಿಗಳು ಹೈ ಪ್ರೊಫೈಲ್ ಪ್ರಕರಣ, ಹೈ ವೋಲ್ಟೇಜ್ ಪ್ರಕರಣ ಅಂಥೇಳಿ ಇವರಿಗೇನು ಎಕ್ಸ್ಕ್ಯೂಸ್ಗಳೇನು ಸಿಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ಘಳಿಗೆ ಮತ್ತು ಯಾವ ಕ್ಷಣ ಬೇಕಾದರೂ ಇವರಿಗೆ ಸಿಕ್ಕಿರುವ ಬೇಲ್ ರದ್ದಾಗಲೂಬಹುದು. ತೋಟದ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದ ದರ್ಶನ್ಗೆ ಬಿಗ್ ಆಘಾತ, ಅತಿ ದೊಡ್ಡ ಆಘಾತ. ತಾನು ಸಾಕಿದ ಸಾಕು ಪ್ರಾಣಿಗಳ ಜೊತೆ ಕಾಲ ಕಳೀತಿದ್ದಂತಹ ದಾಸನಿಗೀಗ ಶುರುವಾಗಿದೆ ಢವಢವ. ಬೇಲ್ ಸಿಕ್ಕ ಖುಷಿಯಲ್ಲಿ ಕೊಂಚ ರಿಲೀಫ್ ಆಗಿದ್ದ ಕರಿಯ ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದ ದಾಸನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮತ್ತೆ ಆಪರೇಷನ್ಗೆ ರೆಡಿ ಆದ್ರ ದರ್ಶನ್ ಎನ್ನುವಂತಹದ್ದು. ಬೇಲ್ ಸಿಕ್ತಿದ್ದಂತೆ ತೋಟದ ಮನೆಗೆ ಹೋಗಿದ್ದ ದಚ್ಚು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ರು. ಮೈಸೂರಿನಲ್ಲಿಯೇ ದಚ್ಚುಗೆ ಆಪರೇಷನ್ ಆಗುತ್ತಾ? ಹಾಗಾದ್ರೆ ಡಾಕ್ಟರ್ ಅಜಯ್ ಹೆಗಡೆ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಾರಾ ನಟ ದರ್ಶನ್ ಎನ್ನುವಂತಹದ್ದು. ಬೆನ್ನು ನೋವಿನಿಂದ ಬಳಲುತ್ತಿದ್ದ ದಾಸನಿಗೆ ಸುಪ್ರೀಂ ಶಾಕ್ ಕೊಡೋ ಸಾಧ್ಯತೆಗಳಿದ್ದಾವೆ. ತೋಟದ ಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು ನಟ ದರ್ಶನ್. ಕಾರಣ ಬೇಲ್ ಸಿಕ್ಕಿದೆ. ತನಗಿಷ್ಟಪಟ್ಟ ಕುದುರೆ ಜೊತೆ ಆಟ ಆಡ್ತಿದ್ರೇನೋ, ಇಷ್ಟಪಟ್ಟ ಮೊಲಗಳಿದ್ವು ತೋಟದ ಮನೆಯಲ್ಲಿ, ಇಷ್ಟಪಟ್ಟ ನಾಯಿಗಳಿದ್ವು, ಇಷ್ಟಪಟ್ಟ ದನ, ಹೀಗೆ ಸಾಕಷ್ಟು ಜಾನುವಾರುಗಳಿದ್ವು. ತುಂಬ ದಿನ ಆಯಿತು ಜಾನುವಾರುಗಳನ್ನು ನೋಡದೆ. ಸೊ ಈಗ ರೆಗ್ಯುಲರ್ ಬೇಲ್ನ ಮೇಲೆ ಹೊರಗಿರುವಂತಹ ನಟ ದರ್ಶನ್ ಒಂದಷ್ಟು ಜಾನುವಾರು ಜೊತೆ ಹೆಚ್ಚು ಪ್ರೀತಿ ಇಟ್ಕೊಂಡಿರುವಂತಹ ದರ್ಶನ್ ತನ್ನ ಇಷ್ಟ ಪ್ರಿಯವಾದ ಜಾನುವಾರುಗಳ ಜೊತೆ ಆಟ ಆಡ್ಕೊಂಡು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಆದರೆ ಈಗ ಪೊಲೀಸರು ಸುಮ್ಮನೆ ಕೂತಿಲ್ಲ, ಮೇಲ್ಮನವಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟಿಗೆ ಇವರ ಜಾಮೀನು ರದ್ದಾಗಬೇಕು ಅಂತ ಹೇಳಿ. ಇನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತೋ ಅಥವಾ ದರ್ಶನ್ ವಿರುದ್ಧದ ಆರೋಪಗಳನ್ನು ಮತ್ತೆ ಕೂಲಂಕುಷವಾಗಿ ಪರಿಗಣಿಸೋದಕ್ಕೆ ಮತ್ತೆ ಜೈಲಿಗೆ ಕಳಿಸುತ್ತೋ ಗೊತ್ತಿಲ್ಲ. ಒಟ್ಟಾರೆ ಡೆವಿಲ್ ಸಿನಿಮಾ ನಿಂತು ಹೋಗೋ ಸಾಧ್ಯತೆಗಳಿದ್ದಾವೆ. ಮ್ಯಾಕ್ಸ್ ನಂತರ ಡೆವಿಲ್ ಥಿಯೇಟರ್ ಸ್ಕ್ರೀನ್ ಮೇಲೆ ಅಬ್ಬರಿಸುತ್ತೆ ಅಂತ ಫ್ಯಾನ್ಸ್ಗಳು ಅನ್ಕೊಂಡಿದ್ರು. ಆದರೆ ಈಗ ಅಬ್ಬರವೂ ಇಲ್ಲ, ಏನೂ ಇಲ್ದಂಗಾಗಿದೆ. ಸೊ ಈಗ ಡೆವಿಲ್ ಸಿನಿಮಾದಲ್ಲಿ ನಿರ್ಮಾಪಕರು, ದುಡ್ಡು ಹಾಕಿದವರು, ಪ್ರೊಡ್ಯೂಸರು ಎಲ್ಲ ಹೀಗೆ ಸಾಕಷ್ಟು ಕಲಾವಿದರು ಇರ್ತಾರೆ. ಒಂದು ಸಿನಿಮಾ ಅಂದರೆ ಹೀರೋ ಹೀರೋಯಿನು ಅಷ್ಟೇ ಅಲ್ಲ, ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ, ಸೀನಿಯರ್ ಆರ್ಟಿಸ್ಟ್ಗಳಿರ್ತಾರೆ, ಸುಮಾರು 300-500ಕ್ಕೂ ಹೆಚ್ಚು ಆರ್ಟಿಸ್ಟ್ಗಳಿರ್ತಾರೆ. ಅವ್ರ ಕತೆ ಏನು? ಸಿನಿಮಾ ಹಿಟ್ಟಾದರೆ ಮಾತ್ರ ಕೆಲವರಿಗೆ ಒಂದಷ್ಟು ಸಂಭಾವನೆಗಳಿರ್ತವೆ. ಟೆಕ್ನಿಕಲ್ ಟೀಮ್ಗಳು ಇವರೆಲ್ಲ ಈ ಸಿನಿಮಾ ನಿಂತು ಹೋದರೆ ಅವರ ಹೊಟ್ಟೆಗೆ ಹೊಡೆದಂಗಾಗುತ್ತೆ. ಸೊ ಹಾಗಾಗಿ ಡೆವಿಲ್ ಸಿನಿಮಾ ಮತ್ತೆ ಆರಂಭಗೊಂಡ್ರೆ ಅಷ್ಟು ಕಲಾವಿದರ ಹೊಟ್ಟೆ ತುಂಬುತ್ತೆ ಎನ್ನುವಂಥ ಅರ್ಥದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಗಳಾಗಿ ಆಗ್ತಾ ಇತ್ತು. ಆದರೆ ಈಗ
ಒಂಥರ ಕಾನೂನು ಕಂಟಕದಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣವೇ ನಡೆಯೋದು ಡೌಟು ಎಂದು ಹೇಳಲಾಗ್ತಾ ಇದೆ.